ಈಗ ನೀವು ನೋಡುವಂಥದ್ದು ಉಡುಪಿ ಶ್ರೀಕೃಷ್ಣ ಮಠದ ಗೋವುಗಳು. ಇಂದು ನಾವು ನಮ್ಮಲ್ಲಿರುವಂಥ ಹಣದ ಮೇಲಿಂದ ಶ್ರೀಮಂತಿಕೆಯನ್ನು ಗುರುತಿಸಿದರೆ, ರಾಜ ಮಹಾರಾಜರ ಕಾಲದಲ್ಲಿ ನಮ್ಮಲ್ಲಿರುವಂಥ ದನ ಕರುಗಳ ಮೇಲಿಂದ ನಮ್ಮ ಶ್ರೀಮಂತಿಕೆಯನ್ನು ಅಳಿತಾ ಇದ್ದರು. ಉತ್ತರ ಗೃಹಗ್ರಹಣ ಮೊದಲಾದಂಥ ಕಥೆಗಳಲ್ಲಿ ಈ ವಿಷಯ ನಮ್ಮ ಅರಿವಿಗೆ ಬರ್ತದೆ. ಗೋವನ್ನು ಗೋಮಾತೆ ಅಂತಲೇ ಕರೀಲಿಕ್ಕೆ ಕಾರಣ ಇದೆ. ತಾಯಿಯ ಎದೆಹಾಲನ್ನು ಕುಡಿಯುವುದನ್ನು ನಿಲ್ಲಿಸಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಸಾಯುವ ತನಕ ಕುಡಿಯುವಂಥದ್ದು ದನದ ಹಾಲನ್ನೇ. ಅದಕ್ಕಾಗಿ ಗೋವನ್ನು ಗೋಮಾತೆ ಅಂತಲೇ ನಾವು ಗುರುತಿಸ್ತೇವೆ. ಅಷ್ಟೇ ಅಲ್ಲದೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರುವುದರಿಂದ ಅದು ಅತ್ಯಂತ ಪೂಜನೀಯವಾಗಿರುವಂಥದ್ದು ಹೌದು. ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಗೋಪಾಲ ಅಂತಲೇ ನಾವು ಕರೆಯುತ್ತೇವೆ. ಗೋವುಗಳನ್ನು ಪೂಜಿಸುವುದೆಂದರೆ ಗೋಪಾಲನನ್ನು ಪೂಜಿಸಿದಂತೆ.